ಗುರುಪೌರ್ಣಿಮೆ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ್ದಾಗಿದ್ದು ಆದಿಗುರು ವ್ಯಾಸಮುನಿಯ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಇವರು ಮಹಾಭಾರತದ ಕರ್ತೃ ಹಾಗೂ ವೇದಗಳ ವಿಂಗಡಣೆ ಮಾಡಿದ ಮಹಾನ್ ಋಷಿ. ವ್ಯಾಸಪೌರ್ಣಿಮೆಯಂದು ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಈ ದಿನವು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಗುರುಪಾದಗಳಲ್ಲಿ ಶರಣಾಗತಿಯ ದಿನ. ಪುರಾಣದ ಪ್ರಕಾರ ವ್ಯಾಸಮುನಿ ಬದರಿ ಆಶ್ರಮದಲ್ಲಿ ವಾಸಿಸುತ್ತಿದ್ದರೆಂದು ಹೇಳಲಾಗುತ್ತದೆ. ಅವರು ವೇದಗಳನ್ನು 4 ಭಾಗಗಳಾಗಿ ವಿಭಜಿಸಿ ಋಗ್, ಯಜುರ್, ಸಾಮ ಮತ್ತು ಅಥರ್ವ ವೇದಗಳನ್ನು ಪ್ರತ್ಯೇಕಿಸಿ ಸಂರಕ್ಷಿಸಿದರು. ಈ ಮೂಲಕ ಅವರು ಜ್ಞಾನವನ್ನು ಸುಲಭವಾಗಿ ಗ್ರಹಿಸಬಹುದಾದ ರೀತಿಯಲ್ಲಿ ಒದಗಿಸಿದರು. ಶಿಷ್ಯರು ತಮ್ಮ ಗುರುಗಳೆದುರು ಭಕ್ತಿ, ಶ್ರದ್ಧೆ ಹಾಗೂ ಸೇವೆಯ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ. ವೇದವ್ಯಾಸರಿಗೆ ಗೌರವ ಸಲ್ಲಿಸುವ ಈ ದಿನವು ಇಂದಿಗೂ ಭಾರತದಲ್ಲಿ ಹಾಗೂ ಜಗತ್ತಿನ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುತ್ತಿದೆ. ಗುರುಪೌರ್ಣಿಮೆಯು ಜ್ಞಾನ, ಶಿಸ್ತು ಮತ್ತು ಸಂಸ್ಕಾರಗಳ ಪ್ರತೀಕವಾಗಿದೆ.